2 ಗಂಟೆ ಆಗಲಿ 3 ಗಂಟೆ ಆಗಲಿ 4 ಗಂಟೆ ಆಗಲಿ 5 ಗಂಟೆ ಆಗಲಿ 6 ಗಂಟೆ ಆಗಲಿ ಮನೋಜ್ ಅಣ್ಣವರೇ ನನ್ನ ಗಂಡು ತಾಳಿ ತರಿಸು ಇಲ್ಲಿ ನಮಸ್ಕಾರ ಮಾಡ್ತಾರೆ. ಅವ್ನು ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಯಾವಾಗಲ ಫೋನ್ ಎತ್ತಿಲ್ಲ? ಆಯ್ತು, ಯಾವಾಗಲ ಫೋನ್ ಎತ್ತಿದ್ಯಾ? ಯಾರಿಗೆ ಇಷ್ಟ ಇದೋ ಎಲ್ಲರೂ ದಯವಿಟ್ಟು ಪಾರ್ಕಿಂಗ್ ಹೋಟ್ಲಿಗೆ ಬನ್ನಿ. ಫ್ರೀಯಾಗಿ ಊಟ ತಿನ್ಕೊಂಡು ಹೋಗಿ, ಫ್ರೀಯಾಗಿ ಎಣ್ಣೆ ಬೇಕಾದರೂ ಸ್ಪಾನ್ಸರ್ ಅವ್ರು ಮಾಡ್ತಾರೆ, ತಿನ್ಕೊಂಡು ಹೋಗಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಗೈಸ್, ಇವತ್ತಿನ ವ್ಲಾಗು ಗಣೇಶ ಹಬ್ಬದ ವ್ಲಾಗ್. ಗೈಸ್, ನಿಮಗೆ ಗೊತ್ತು ಗಣೇಶ ಹಬ್ಬ ಅಂದರೆ ಕಂಪ್ಲೀಟ್ ಎನರ್ಜಿ ಇರುತ್ತೆ, ಕಂಪ್ಲೀಟ್ ಸೆಲೆಬ್ರೇಷನ್ ಇರುತ್ತೆ, ಫುಲ್ಲು ಮಜಾ ಇರುತ್ತೆ ಅಂತ. ಸೊ ಇವತ್ತು ಇನ್ನೂ ಗಣೇಶ ಹಬ್ಬ ಸ್ಟಾರ್ಟ್ ಆಗಿಲ್ಲ, ಇನ್ನು 2 days ಆದ್ಮೇಲೆ ಗಣೇಶ ಹಬ್ಬ. ಸೊ ಇವತ್ತು ಗಣೇಶ ತಗೊಂಬರಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಸೊ ಬನ್ನಿ ಗಣೇಶ ತಗೊಂಬರೋಣ. ಯಾವ ಗಣೇಶ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಹಾಗೆ ಅಲ್ಲೆಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಮೀಟ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಪೃಥಿಕ್ ಮನೆ ಹತ್ರ ಬಂದಿದ್ದೀವಿ. ನಾವು ಗಣೇಶ ಕುಣಿಸೋದು ಇದೇ ಏರಿಯಾದಲ್ಲಿ. ಸೊ ನಮ್ಮ ಜೊತೆ ಇವತ್ತು ಪೃಥಿಕ್ ಅವರು ಇದ್ದಾರೆ. ಪೃಥಿಕ್ ಅವರು ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಹಾಯ್ ಪೃಥಿಕ್. ಹೈ ಮಾಮ್. ಮನೋಜ್ ಬಂದಿರೋದು. ಅವ್ನು ಮಾತಾಡ್ತಾ ಇರೋದು ಫಸ್ಟ್ ಟೈಮ್. ಮುಖ ತೋರಿಸಿ ಅಂದರೆ ಈಗ ಮುಖ ಮುಚ್ಕೊಂಡು ನೋಡೋಗ್ಬಿಡ್ತಾನೆ. ಇವತ್ತು ಫಸ್ಟ್ ಟೈಮ್ ಇದ್ದಾನೆ. ಹಾಯ್ ಮನೋ. ಇವಾಗ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗೈಸ್, ಎಷ್ಟೊತ್ತ ಮಚ್ಚ ಹೊರಡೋದು? ನಮ್ಮ ಮೋಕಿ ಡ್ರೈವರ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಡ್ರೈವರ್ ಬಂದಿದ ತಕ್ಷಣ ಹೊರಡೋದೆ, ನಮ್ಮ ಗಾಡಿ ಡ್ರೈವರು. ಪ್ರಿಯ ಇವಾಗ ಅಲ್ಲೆಲ್ಲ ಹೊರಡ್ತಾ ಇದ್ದಾರೆ. ಗೈಸ್, ಇನ್ನೊಂದು 1 hour ಆದಮೇಲೆ ಗಣೇಶ ತಗೊಂಡ್ಬರೋಣ. ಗಣೇಶ ಹೇಗಿದೆ ಅಂತ ತೋರಿಸ್ತೀನಿ, ಇನ್ನೂ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಗೈಸ್, ಹೊರಡ್ತಾ ಇದ್ದೀವಿ. ಇವಾಗ ಏನಾಗೋಯ್ತು ಅಂದರೆ ಒಂದು ಸ್ಯಾಡ್ ನ್ಯೂಸ್. ಏನಂದರೆ ನಾವು ಪೃಥ್ವಿಗ್ ಹತ್ರ ಡ್ರೋನ್ ಇತ್ತು, ಒಂದು 2 ವರ್ಷ ಆಗಿತ್ತು. ದುಬೈಯಿಂದ ತರಿಸಿ ಇಟ್ಕೊಂಡಿದ್ದ. ಒಂದೇ ಸತಿ ಒಂದು ಇದು ದಸರಾ ಹಬ್ಬಕ್ಕೆ ಆರಿಸಿದ್ವು ಅಷ್ಟೇ, ಅದಾದಮೇಲೆ ಆರಿಸೇ ಇರಲಿಲ್ಲ. ಸೊ ಇವತ್ತು ಗಣೇಶ ಎತ್ಕೊಂಬರೋದು ಎಲ್ಲ ಡ್ರೋನಲ್ಲಿ ವೀಡಿಯೋ ಮಾಡೋಣ ಅಂತ ಚಾರ್ಜ್ ಹಾಕ್ಬಿಟ್ಟು ಇಟ್ಟಿದ್ದಾನೆ. ನಾವು ಚಾರ್ಜ್ ತಿನ್ಕೊಂಬರೋಣ ಅಂತ ಹೋದ್ವಿ. ಯಾವಾಗ ಆನ್ ಮಾಡಿ ನೋಡಿದ್ವಿ, ಆನ್ ಆಯಿತು. ಇನ್ನೂ 2% ಚಾರ್ಜ್ ಆಗಬೇಕಾಗಿತ್ತು. ಸರಿ, ಇನ್ನು 2 ಪಾಯಿಂಟ್ ಆಗಲಿ ಅಂತ ಬಿಟ್ಬಿಟ್ಟು ಹೋಗಿ ಬಂದ್ಬಿಟ್ಟು ಆನ್ ಮಾಡಿ ನೋಡಿದ್ರೆ ಅದು ಕಂಟ್ರೋಲರ್ ಬರುತ್ತಲ್ಲ, ಅದು ಆನೇ ಆಗ್ತಾಯಿಲ್ಲ. ಗೈಸ್, ಸೈಕ್ ಆಗೋಯ್ತು. ಇವಾಗ ಆನ್ ಆಗ್ತಾಯಿಲ್ಲ, ಹಾಳಾಗೋಯ್ತು ಡ್ರೋನು. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ನಾನು ಗೊತ್ತಿರೋ ಅಷ್ಟು ಜನ, ತುಂಬ ಜನದ ಹತ್ರ ನಾನು ಡ್ರೋನ್ ಕೇಳ್ಬಿಟ್ಟು ನೋಡಿದೆ. ಎಲ್ಲರೂ ಕಾಸು ಕೇಳ್ತಾ ಇದ್ದಾರೆ. ಆಮೇಲೆ ಒಬ್ರ ಹತ್ರ ಕೇಳಿದ್ದೀನಿ. ಇವಾಗ ನಮ್ಗೆ ಗೊತ್ತಿರೋರು ಅತ್ತಿಬೆಲೆಯಲ್ಲಿ ಗಣೇಶ ಇರೋದು, ಅಲ್ಲೋಗಿ ಎತ್ಕೊಂಬರ್ಬೇಕು. ಅವರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ಹೋಗ್ಬಿಟ್ಟು ಹೋಪ್ ಇದೆ, ಕಳಿಸ್ಲಿ. ಹೋಗ್ಬಿಟ್ಟು ತೊಗೊಂಬರೋಣ. ಸದ್ಯಕ್ಕೆ ನಮ್ಮ ಡ್ರೋನ್ ಹಾಳಾಗಿದೆ, ತೊಗೊಂಡಿದ್ದೀವಿ. ಆದ್ರೂ ಅಲ್ಲೆಲ್ಲಾದ್ರೂ ಆನ್ ಆದರೆ ಚೆನ್ನಾಗಿರುತ್ತೆ ಅಂತ ಗ್ರಾಚಾರ ಕೈ ಕೊಟ್ಬಿಡ್ತೀವಿ ಗೈಸ್ ನಮ್ಗೆ ಇವತ್ತು. ಸೊ ಬನ್ನಿ ಹೋಗೋಣ. ಅಲ್ಲೆಲ್ಲರೂ ಆಲ್ರೆಡಿ ರೆಡಿ ಆಗಿದ್ದಾರೆ. ನಾವು ಇವಾಗ ಕಾರ್ ಎತ್ತಾ ಇದ್ದೀವಿ. ಮೋಕಿ ಕಾರ್ ಓಡಿಸ್ತವನೆ, ಮನೆ ಅಣ್ಣಂದು. ಬನ್ನಿ ಹೋಗೋಣ. ಬೇಜಾರಾಗ್ಬಿಡ್ತು ಗೈಸ್ ನನಗೆ, ಸೀರಿಯಸ್ಲಿ. ಏನು ಹೇಳಕ್ಕೆ ಇಷ್ಟಪಡ್ತೀಯ ಮನೋ? ಡ್ರೋನ್ ಹಾಳಾಗಿರೋದು ಯಾರಿಂದ ಆಗಿರೋದು? ಇದು ಯಾರಿಂದ? ನಮ್ಮ ಗ್ಯಾಂಗಲ್ಲಿ ಮೋಕೇಶ್ವರಿ ಪಾಂಡಿ ಅಂತ ಒಬ್ಬನಿದ್ದಾನೆ. ಮೋಕೇಶ್ವರಿ ಪಾಂಡಿ. ಹಾಂ, ಬಂದರೆ ಒಂದು ಒಳ್ಳೆ ಕೆಲಸ ಆಗಲ್ಲ. ವಾ, ಕಾರ್ ಎತ್ತ ತರೋಣ. ಹೋಗಿದ್ರಿ? ಹಾಂ, ಕಾರ್ ಹಾಳಾಯಿತು. ಇವಾಗ ಇಲ್ಲಿ ಬಂದು ಡ್ರೋನ್ ಹಾಳು ಮಾಡ್ದ. ಹಾಂ ಗೈಸ್, ಇವನೇ ಗೈಸ್ ಡ್ರೋನ್ ಹಾಳು ಮಾಡಿರೋದು. ಇವನೇ ಹಾಳು ಮಾಡಿ ಡ್ರೋನ್ನ. ಹಾಂ, ಮೋಕಿ ಬರಲಿ. ನಮ್ಮ ಡ್ರೈವರ್ ಬಂದ ಗೈಸ್. ನಮ್ಮ ಡ್ರೈವರ್ ಬಂದ, ಕಾಣಿಸ್ತಾ ಇಲ್ಲ. ಬನ್ನಿ ಹೊರಡೋಣ. ವೆಲ್ಕಮ್ ಬ್ಯಾಕ್. ಇವಾಗ ಯಾರೋ ನಿನ್ ಗಂಡ? ಮನೋಜ್ ಅಣ್ಣವರೇ ನನ್ನ ಗಂಡು. ತಾಳಿ ತರಿಸು. ಇಲ್ಲಿ ನಮಸ್ಕಾರ ಮಾಡ್ತಾರೆ. ತಾಳಿ ನಮಸ್ಕಾರ ಮಾಡ್ತಾರೆ. ತಾಳಿ ನಮಸ್ಕಾರ ಮಾಡ್ತಾರೆ. ನಮ್ಮ ಹೆಂಡತಿಗೆ ಏನಕ್ಕೆ ಹೊಡಿತಿದ್ದೀರಾ? ತಾಳಿ ಕಟ್ಟುವ ಶುಭ ವೇಳೆ. ನನ್ನ ಪತಿವ್ರತೆ ಅಂತ. ನನ್ನ ಹತ್ರ ಬಂದಿದ್ದಲ್ಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡು. ಮಾತಾಡ ಇರ್ಲಿ. ಏನ್ ಮಾತಾಡ್ಲಿ? ಗೈಸ್, ಏನು ಪ್ರಧಾನ್ ಅಂತ ಮನೋಜ್ ಪರ್ಸನಲ್ ವೈಫು. ಪರ್ಸನಲ್ ಅಲ್ಲ ಸ್ವಾಮಿ, ಪ್ರೈವೇಟು ಪರ್ಸನ್ ಎಲ್ಲ ಒಂದೇ. ಬೇಗ ಸಿಕ್ಕಿರೋದು ಇಲ್ಲಿ ಎಲ್ಲೂ ಸಿಕ್ಕಿಲ್ಲ. ಥ್ಯಾಂಕ್ ಯು ಸೊ ಮಚ್. ಊಟ ಎಲ್ಲ ಆಯ್ತಾ? ನಂದಲ್ಲ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರೋದು ಕೊಡೋ.
ಚೆನ್ನಾಗಿಲ್ಲ ಅಲ್ಲ ಇದು ಎಲ್ಲಿ ಸಭೆ ಹಾಕೋಣ ಇರಿ. ನಮ್ಮ ಮನೆಯಲ್ಲಿ ಹೋದ ವರ್ಷ ಶಾಲೆಗೆ ತಾರೆ ಜಾಗ. ನಮಗ್ ಮಾತ್ರ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರೋದು. ನನ್ನ ಮಗ ನೋಡಿ ಚೆನ್ನಾಗಿರೋದು. ನಮ್ ಗಂಡ ಬೈತಾರೆ. ಎಲ್ಲಿ ಮೂಲೆ ಅವ್ನು ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಯಾವಾಗ್ಲೂ ಫೋನ್ ಐತಿಲ್ಲ. ಆಯ್ತು, ಯಾವಾಗಲ ಫೋನ್ ಎತ್ತಿದ್ಯಾ? ಮಾತಾಡು ಇವಾಗ. ನೀನು ಧೈರ್ಯ ಮೇಲೆ ಹಚ್ಚಿಲ್ಲ. ಪೇಸ್ರಾ ಏನಕ್ಕೆ ಹಂಗೆ ಮಾತಾಡ್ತಾ ಇದೀಯ ನೀನು? ಎತ್ತಿಲ್ಲ. ಯಾವಾಗ ಇವಾಗ ನಾರ್ಮಲ್ ಆಗಿ ಮಾತಾಡಿ. ನಾನು ನಾರ್ಮಲ್ ಅದಲ್ಲ ಸರ್. ನಿನ್ಗೆ ಏನ್ ಅಷ್ಟೊಂದು ಇದ್ರಲ್ಲಿ ಮಾತಾಡ್ತಾ ಇದೀಯಾ? ಗೈಸ್ ಜಗಳ ಅಂದ್ರೆ ಜಗಳ ಆಡ್ತಾರ ಗೈಸ್. ಇನ್ನೇನು ಹೊಡೆದಾಡ್ಬೇಕು ಅಷ್ಟೇ ಇವ್ರಿಬ್ರು. ಯಾವಾಗ್ಲೂ ಅಷ್ಟೇ ಹಂಗೆ ಜಗಳ ಆಡಿ ಆಡಿ ಒಂದ್ಸತಿ ರೂಮ್ ಖಾಲಿ ಮಾಡ್ಬಿಟ್ಟಿದ್ದ ಮೋಕಿ. ಇವಾಗ ಯಾವ್ದೋ ರಿಲೀಸ್ ಆಗಿದ್ದು ಭೀಮಾನ ಮೊನ್ನೆ ರಿಲೀಸ್ ಆಗಿದ್ದು. ಅದ್ರಲ್ಲಿ ಅವನು ಕಾರಿ ಇಳಿದ್ಬಿಟ್ಟು ಹೋಗ್ತಾನಲ್ಲ, ಜಾಲಿ ಜಾಲಿ ಅನ್ಕೊಂಡು ಹಂಗೆ ಮೋಕಿ ಇಳಿದ್ಬಿಟ್ಟು ಹೋಗ್ಬಿಡ್ತಾನೆ ಕಾರಿ. ಇವಾಗ ಈಸ್ ಮ್ಯಾಟ್ರ್ ಏನಂದ್ರೆ ರಿಮೋಟ್ ಹಾಳಾಗಿತ್ತು ಅಂತ ಹೇಳ್ದೆ ಗೊತ್ತಾ? ಇಲ್ಲ ಇಲ್ಲ ಪ್ರ್ಯಾಂಕ್ ಅಲ್ಲ, ರಿಮೋಟ್ ಹಾಳಾಗಿತ್ತು. ಇನ್ನೊಬ್ರ ಅಣ್ಣ ಹತ್ರ ಡ್ರೋನ್ ಇತ್ತು, ಬಟ್ ಡ್ರೋನ್ ಹಾಳಾಗಿತ್ತು. ಅವ್ರ ಹತ್ರ ರಿಮೋಟ್ ಚೆನ್ನಾಗಿತ್ತು. ಅವ್ರ ಹತ್ರ ರಿಮೋಟ್ ಇಸ್ಕೊಂಡ್ಬಂದು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕನೆಕ್ಟ್ ಆಗಲಿ ಅಂತ ಮನು ಹತ್ರ ಬೇಡ್ಕೊತಾ ಇದ್ದೀನಿ. ಯಾಕೆಂದರೆ ಮನುನೇ ನಮಗೆ ದೇವರು. ಅವನಿಂದನೇ ನಾವು ಜೀವನ ಮಾಡ್ತಾ ಇರೋದು. ನಾನು ಮನು ಫುಲ್ಲು ಇದೇನು ಮನು ಇದು ಗೊತ್ತಿಲ್ಲ. ಏನೋ ಇದು ಪ್ರತೀಕ್? ಏನೋ ಇದು? ಓಯ್ ಪ್ರತೀಕ್ ಏನೋ ಇದು? ವಿಡಿಯೋ ಮಾಡ್ತಾ ಇದ್ದೀನಿ ಹೇಳೋ. ಡ್ರೋನ್ ಇದು ಏನೋ ಇದು ತಲೆ ಕಟ್ಕೊಂಡಿರೋದು? ಹಾಂ ಗೈಸ್, ನಾವು ಗಣೇಶನ್ ತೊಗೊಂಬರೋಕೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಹಿಂದೂಸ್ನ ಇಂಡಿಕೇಟ್ ಮಾಡೋ ಶಾಲ್ನ ಕಟ್ಕೊಂಡಿದ್ದೀವಿ ಗೈಸ್. ಹೆಂಗೆ ಇಟ್ಸ್ ಗೋ. ಇವಾಗ ಸನಾತನಿ ಶಾಲ್ನ ಕಟ್ಕೊಂಡಿದ್ದೀವಿ. ಮೋಕಿ ಹಾಕೊಂಡಿಲ್ಲ, ಯಾಕೆಂದರೆ ಅವನು ಫ್ರೆಂಚ್ ಅವನು. ಯಾಕೆಂದರೆ ಪಾಂಡಿಚೇರಿ ಅವನು ಫ್ರೆಂಚ್, ಅದಕ್ಕೆ ಹಾಕೊಂಡಿಲ್ಲ ಅವನು. ನೋಡಿ ನಾನು ಹಾಕೊಂಡಿದ್ದೀನಿ, ಇವನು ಹಾಕೊಂಡಿದ್ದಾನೆ, ಪ್ರತೀಕು ಹಾಕೊಂಡಿದ್ದಾನೆ. ನನಗೆ ಕೊಟ್ಟಿಲ್ಲ, ಬಟ್ ಮೋಕಿ ಹಾಕೊಂಡಿಲ್ಲ ಗೈಸ್. ಹೇಳಿ ಮಿಟ್ಟಲ್ಲಿ ಹೊಡಿಬೇಕು ಗೈಸ್ ಮೋಕಿ. ಇವಾಗ ಹೋಗ್ತಾ ಇದ್ದೀವಿ. ಬೇಡ 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 ಡ್ರೋನ್ ಕನೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿಂದ ಹೋಗ್ತಾ ಇದೀವಿ. ಒಂದು 10 ಎಷ್ಟು ಕಾರ್ ಹೋಗ್ತಾ ಇದೆ? ಒಂದು 10 ಕಾರ್ ಹೋಗ್ತಾ ಇದಾವ. 10+ ಎಷ್ಟು? 15. ಹ್ಞೂ ಎಣ್ಸ್ಬಿಡಿ. ನಾನು ಮನ್ವಿತ್ ಅಂತ ತೋರಿಸೋ ಒಂದ್ಸತಿ ಎಣ್ಸಿರೋದಕ್ಕೆ. ಹಾಯ್ ಮನ್ವಿತ್. 15 ಕಾರ್ ಅಂತೆ. 15 ಕಾರ್ ಹೋಗ್ತಾ ಇದೆ. ಅದರಲ್ಲಿ ಎಷ್ಟು ತಾರು ಮನ್ವಿತಾ? 5 ತಾರು. ಬೇರೆ ಒಂದು ತಾರ್ ರಾಕ್ಸು. 5 ತಾರು, ಒಂದು ತಾರ್ ರಾಕ್ಸು, ಆಮೇಲೆ ಇನೋವಾ 2, ಆಮೇಲೆ 2 XUV, ಆಮೇಲೆ ಒಂದು I10, ಆಮೇಲೆ ಒಂದು ಟ್ರ್ಯಾಕ್ಟ್ರು ನಮ್ದೇ. ನೋಡಿ ಗೈಸ್ ಹೆಂಗೆ ಹುಡುಗ ಫುಲ್ಲು ಎಲ್ಲ ಗಾಡಿಗಳನ್ನ ಲೆಕ್ಕ ಹಾಕೊಂಡು ಗಾಡಿ ಹೆಸರು ಸಮೇತ ಲೆಕ್ಕ ಇಟ್ಕೊಂಡು ನ್ಯಾಪ್ ಇಟ್ಕೊಂಡ್ಬರ್ತಾನೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಡ್ರೋನ್ ಕನೆಕ್ಟ್ ಮಾಡ್ಕೊಂಡು ಡ್ರೋನ್ ಆರಿಸಿ ವಿಡಿಯೋ ಮಾಡ್ಕೊಂಡು ಬರೋಣ ಗೈಸ್. ಆ ಕ್ಲಿಪ್ ಹಾಕ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಕನೆಕ್ಟ್ ಮಾಡ್ತಾ ಇದ್ದಾನೆ. ಕನೆಕ್ಟ್ ಆಗೋ ಎಲ್ಲ ಮುನ್ಸೂಚನೆಗಳಿದಾವೆ. ಮನ್ವಿತಾ ಬೇಡ್ಕೊಳ್ಳೋ ದೇವ್ರ ಹತ್ರ. ಯಾವ ದೇವ್ರ ಹತ್ರನೋ? ಗಣೇಶನ ಹತ್ರ ಬೇಡ್ಕೊಂತ ಮನ್ವಿತಾ. ಕನೆಕ್ಟ್ ಆಯ್ತಾ? ಫೈನಲಿ ಡ್ರೋನ್ ಕನೆಕ್ಟ್ ಆಗಿದೆ. ಹೆಂಗೋ ಕಷ್ಟಪಟ್ಟು ಒಂದು 5-6 ಜನ ಕಾಲ್ ಮಾಡಿದ್ವಿ ಡ್ರೋನ್ ಬೇಕು ಅಂತ. ಮನು 10 ಜನಕ್ಕೆ ಮಾಡಿದ್ವಿ. ಫೈನಲಿ ಸ್ವಲ್ಪ ಜನ ಇದಾರೆ ಗೈಸ್. ಆಮೇಲೆ ಅವ್ನು ಸಂಜಯ್ ಗೈಸ್ ಮೊನ್ನೆ ಫುಲ್ ಬಿಲ್ಡಪ್ ಕೊಟ್ಟ ಗೈಸ್. ದಾಬಾಗ ಹೋಗಿದ್ದ. ರೀಕ್ರಿಯೇಟ್ ಮಾಡ್ತೀನಿ. ಹೆಂಗೆ ಮಮ್ಮ ನೀನ್ ಯಾಕೋ ಡ್ರೋನ್ ಎತ್ತದೇ ಇಲ್ಲ? ನಮ್ ಫ್ರೆಂಡ್ ಹತ್ರ ಐತೆ, ನಾನು ಕಲಿತಾ ಇದ್ದೀನಿ. ಈ ಗಣೇಶ ಹಬ್ಬಕ್ಕೆ ಜಿಂಗ್ ಅಂತ ಓಡಿಸ್ತೀನಿ. ಇವಾಗ ಫೋನ್ ಮಾಡಿದ್ರೆ ಮಮ್ಮ ನಂದಲ್ಲ ಅದು, ನನ್ ಫ್ರೆಂಡ್ ಇದಲ್ಲ ಅದು, ಅವ್ನ ಫ್ರೆಂಡ್ ಅಂತೆ. ನಾನು ಪಾಪ ಗೊತ್ತಿರೋರು ಇಬ್ರು 3 ಜನ ಕೇಳ್ದಾಗ ಅವ್ನ ಪಾಪ ಒಬ್ಬ ಕೆಲ್ಸಕ್ಕೆ ಹೋಗಿದ್ದ, ಇನ್ನೊಬ್ರು ದುಡ್ಡು ಕೇಳಿದ್ರು. ಆಮೇಲೆ ಇನ್ನೊಬ್ರು ಅಣ್ಣ ವಸಂತ ಅಣ್ಣ ಅಂತ ನಿಮ್ಗೆ ಗೊತ್ತು, ನಾನು ತುಂಬಾ ಬ್ಲಾಗ್ ದಲ್ಲೆಲ್ಲ ತೋರಿಸಿದೀನಿ. ಅವಾಗ ಅವರು ರಿಮೋಟ್ ಕೊಟ್ಟು ಸಂಜಯ್ ಹತ್ರ ಏನಂತ ಕೇಳಿದ್ರೆ ಮಾಮ ಅಂತಾನೆ. ವಸಂತ ಅಣ್ಣ ರಿಮೋಟ್ ಕೊಟ್ಟಿದ್ದು. ಈ ಬ್ಲಾಗ್ ನ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಐ ಲವ್ ಯು. ಪಂಚ ಬಿಚ್ಬಿಟ್ಟವ್ರು ಗೈಸ್ ಯಾರೋ. ಇವಾಗ ಹೋಗ್ಬಿಟ್ಟು ಡ್ರೋನ್ ಆರಿಸಿ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ಗೈಸ್. ಬನ್ನಿ ಹೋಗೋಣ, ಗಣೇಶ ಎತ್ಕೊಂಡ್ ಬರೋಣ. ನಾನು ಗಣೇಶ ನೋಡಿಲ್ಲ ಹೇಗಿದೆ ಅಂತ. ಒಟ್ಟಲ್ಲಿ ಏನೋ ಮಚ್ಚ ಒಂದು ಎಷ್ಟಡಿನೋ ಗಣೇಶ ನಮ್ದು? 14 ಅಡಿ ಗಣೇಶ ನಮ್ದು. ಬನ್ನಿ ಗಣೇಶ ಇದ್ರು ನಮ್ ಗಣೇಶ ತರ ಬರುತ್ತಾ? ಬನ್ನಿ ಹೋಗೋಣ. ಗೈಸ್ ಇವಾಗ ಡ್ರೋನ್ ಆರಿಸ್ತಾ ಇದೀವಿ. ಖುಷಿ ಆಯ್ತು.
ಏನೋ ಗುಂಡ ಡೈಲಾಗು. ಡ್ರೋನ್ 100 ಅಡಿ ಆಡ್ತು, ಅದು ಹಾರ್ತು, 200 ಅಡಿ ಆಡ್ತು, 200 ಅಡಿ ಹೋಯ್ತು, 300 ಅಡಿ ಆಡ್ತು, 300 ಅಡಿ ಹೋಯ್ತು. ನಾನೇ ಹಾರಿದಷ್ಟು ಖುಷಿ ಆಯ್ತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು. ಆರ್ತು ನಂದೇ ಡ್ರೋನು 500 ಅಡಿ ಹಾರಲಿಲ್ಲ, ಇನ್ನೂ ಹಾರಿದ್ರೆ ನಾನೇ ಹಾರುವಷ್ಟು ಖುಷಿ ಆಯ್ತಪ್ಪ. ಓ ಮೈ ಗಾಡ್, ನೀನು ಹಾರ ಇವಾಗ. ಅಲ್ಲಾಡಿಲ್ಲ ಚಿಟ್ಟೆ, ಬಣ್ಣದ ಚಿಟ್ಟೆ. ಇದು ನಮ್ಮ ಮೇಲೆ ಬರ್ತೈತೆ. ನಂದಲ್ಲ ಡ್ರೋನು. ಬಿಡು ಬರ್ಲಿ ಲ್ಯಾಂಡಿಂಗು ಹಂಗೆ ಕಸ್ಟಮರ್ ಇಷ್ಟನೇ ಇದರೊಳಗೆ. ಯಾರ್ದು ಹೊಟ್ಟೆ ಹಸುವಾಗಿರೋ ಟೈಮಲ್ಲಿ ಅಣ್ಣ ನಮ್ಗೆ ಊಟ ಬಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಹತ್ತಿಬೇಲೆಯಲ್ಲಿ ರಾತ್ರಿ ಹೊತ್ತು ಊಟ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ, ಚಪಾತಿ, ಆಮೇಲೆ ಪಲ್ಯ, ಆಮೇಲೆ ಇನ್ನೂ ಏನೇನು ಬಿಸಿಬೇಳೆ ಬಾತು, ಗೀ ರೈಸ್ ಇಲ್ಲಿ ಖಾಲಿ ಆಗೋಯ್ತಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಕ್ಸ್ಟ್ರಾ ಪ್ಲೇಟ್ ಬೇರೆ ಕೊಟ್ಟವ್ರೆ. ಎಕ್ಸ್ಟ್ರಾ ಪ್ಲೇಟು, ಸ್ಪೂನು, ಮಿಕ್ಸರು ಎಕ್ಸ್ಟ್ರಾ. ಹೌದಾ? ನಾನು ಈ ಚಪಾತಿನೇ ತಿಂತೀನಿ ಸಾಕು. ಗೀ ರೈಸ್ ಕೂಡ ಸಿಕ್ಕಿದೆ ನಮಗೆ. ಗೀ ರೈಸ್ ಚೆನ್ನಾಗಿದೆ, ಬಿಸಿಬೇಳೆ ಬಾತು ಸೂಪರ್ ಆಗಿದೆ. ನೆಮ್ಮದಿ ಊಟ ಅನ್ಕೊಳ್ಳಿ. ಉಂಡಾ ಕಲರ್ ಗಣೇಶ. ಜೈ ಗಣೇಶ. ಚಿಕ್ಕ ಓ ಗೈಸ್, ಇಲ್ಲೋಡಿ ಇಲ್ಲಿ. ಓ ಸೈಕು ಗಣೇಶ ಡೈಲಾಗ್ ಹೊಡೆಯೋದು, ಇದು ನನ್ನ ಏರಿಯಾ ಕಣ ಅಂತ. ನೋಡಿ ಗೈಸ್, ಇದು ನಮ್ದು ಸೂಪರ್ ಗಣೇಶ ಅಂತ. ಆಯ್ತು, ಆಮೇಲೆ ಎಲ್ಲರಿಗೂ ಕೊಡೋ ರೇಟ್ 128. ನಮ್ಮ ಅರೋಹಣ ಹೆಸರನ್ನು ಹೇಳ್ಕೊಂಡ್ ಬಂದ್ರೆ ಫೈನಲ್ ಪ್ರೈಸ್ 10,000 ರೂಪಾಯಿ ಕೊಡ್ತೀನಿ ಸರ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವಿತ್ ಗ್ಯಾರಂಟಿ, 2 ವರ್ಷ ಗ್ಯಾರಂಟಿ. ನೀರಲ್ಲಿ ಮುಳುಗೋದೇ ಇಲ್ಲ. ನೀರಲ್ಲಿ ಮುಳುಗಿದ್ರೆ ಕಲರ್ ಹೋಗಲ್ಲ ಸರ್. ಬರೀ ಡೌಗಳು ಮ್ಯಾಕ್ಸಿಮಮ್ ಅಂದ್ರು. ಗಣೇಶ ಅಂತೂ ಮುಳುಗೋದೇ ಇಲ್ಲ ಸರ್, ನಾನು ಗ್ಯಾರಂಟಿ ಕೊಡ್ತೀನಿ. ಇದು ನಮ್ಮ ಅಡ್ಡ, ಬನ್ನಿ ತರಿಸ್ತೀರಿ ನೆಕ್ಸ್ಟ್ ಗಣೇಶ. ಓನರ್ ಕೇಳಿಸ್ಕೊಂಡ್ರೆ ಹೊಡೆದಾಕ್ಬಿಡ್ತಾರೆ ಕಣ. ಇಲ್ಲಿ ನಮ್ಮ ಗಣೇಶನ ಲೋಡ್ ಮಾಡೋ ಎಲ್ಲಾ ತಯಾರಿಗಳು. ನಮ್ಮ ಗಣೇಶನ ಇದು ಅಲ್ಲ ನಡಿ. ನಮ್ಮ ಗಣೇಶ ಅಲ್ಲಿದೆ. ನಮ್ದು ಯಾವ್ದು? ಅದು ನಡಿ. ಗೈಸ್, ಇದು ನಮ್ಮ ಗಣೇಶ. ಮುಖ ತೋರ್ಸಲ್ಲ ನಾನು. ಹಾ, ಎಂತ ಹೊಟ್ಟೆ ಇದು. ವಜ್ರ ಒರಿಜಿನಲ್ ಗೋಲ್ಡಿಂದ ಮಾಡಿರೋದು. ನಿಮ್ಗೆ ಹೊಡೆದ್ರೆ ಗೊತ್ತಾಗಲ್ಲ, ಆದ್ರೆ ಒರಿಜಿನಲ್ ಗೋಲ್ಡ್. ನಾವು ಒಳಗೆ ಗೋಲ್ಡ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಂಗ್ ಮಾಡ್ತಿದ್ದೀವಿ. ನಮ್ಮ ಗಣೇಶ ಅಂದ್ಬಿಟ್ಟು ಇದು ಕೈಯಲ್ಲ, ಇದು ಕಬ್ಬಣ. ಇದು ನೋಡಿ, ಕಬ್ಬಣ ಸೌಂಡ್. ಇದು ನಿಮ್ಗೆ ಗೊತ್ತಾಗಲ್ಲ ಅವೆಲ್ಲ, ಏನಕ್ಕಂದ್ರೆ ನಾವು ಗಣೇಶ ಅಂಗಡಿ ಇಕ್ಕಿರೋದು, ನಮಗೆ ಗೊತ್ತಾಗುತ್ತೆ. ರೇಟ್ ಹೇಳಿ ಸರ್ ಇದ್ರದ್ದು. ಸರ್ ನಾರ್ಮಲ್ ಆಗಿ ಕೊಡೋದು ಬಂದ್ಬಿಟ್ಟು 28,999 ರೂಪಾಯಿ. ಈ ನಮ್ಮ ಯೂಟ್ಯೂಬ್ ಚಾನಲ್ ರೋಹನ್ ಅಣ್ಣ ಹೆಸರು ಮಾಡ್ಕೊಂಡ್ಬಂದ್ರೆ ಫೈನಲ್ ಹೆಸರು ಸರ್, ಫೈನಲ್ ರೇಟ್ 2,000 ರೂಪಾಯಿ ಕೊಡ್ತೀರಿ ಸರ್. ಗಣೇಶಂಗೆ ಅವಮಾನ. ಸಾರಿ ತಪ್ಪಾಯ್ತಪ್ಪ ದೇವರು. 2,000 ಅಂತ ಹೇಳಲ್ಲ, ಗೌರಿನೇ ಬರಲ್ಲ ಕಣ. 2,000 ರೂಪಾಯಿ ಅಷ್ಟು ದೊಡ್ಡದೈತೆ. ಬೇಕಾದ್ರೆ ನಮ್ಮೂರಿಗೋಸ್ಕರ ಫ್ರೀ ಆಗಿ ಕೊಡ್ತಿದ್ದೀರಿ ಗಣೇಶ. ಯಾಕಂದ್ರೆ ಅದಕ್ಕೆ ನಾವು ಎತ್ಕೊಂಡು ಹೋಗ್ತಿದ್ದೀವಿ ಫ್ರೆಂಡ್, ಫ್ರೀ ಆಗಿದೆ ಅಂದ್ಬಿಟ್ಟು. ಬೇರೆಯವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. ನೋಡಿ ಗೋಡೆನ ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಎಲ್ಲ ಮಾತಾಡ್ತಾರೆ, ನಮ್ಮವ್ರ ಹತ್ರ ಹೋಗ್ಬಿಟ್ಟು. ಬೇಡ, ಇವಾಗ ಇಲ್ಲಿ ಮೇಲೆ ಬಂದಿದ್ದೀರಾ, ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ಬೇಕು. ಬನ್ನಿ ಸರ್. ಬರಲಿಲ್ಲ, ಬನ್ನಿ ಸರ್. ಅಯ್ಯೋ ಬನ್ನಿ ಸರ್. ಇವರು ಅಧ್ಯಕ್ಷರು. ಅಧ್ಯಕ್ಷ ಮೂವಿನಲ್ಲಿ 2 ಸೆಕೆಂಡ್ ಹೀರೋ. ಬರೀ 2 ಸೆಕೆಂಡ್ ಹಿಂಗ್ ಬಂದು ಹೋಗ್ಬಿಡ್ತಾರೆ. ಇವರು ಪ್ರಧಾನ ಅಂತ. ಇವರು ಗೇಂಡ ಅಲಿಯಾಸ್ ಬೋಂಡ. ಅವ್ರು ಯಾರು? ಇವರು ದರ್ಶನ ಅಷ್ಟೇ. ಇದ್ಯಾರು? ಬಗೀರ ಅಲ್ಲ, ಇದು ರಣಧೀರ ಅಂತ. ತೆಗಿ. ಡ್ರೋನ್
ಅಣ್ಣ ನಮ್ ಗಣೇಶನ್ 2,000 ರೂಪಾಯಿ ಅಂತಾರಣ್ಣ. ನಮ್ ಗಣೇಶ ನೋಡಿ ಹೇಳಿದ್ದು. ಇದು ನಮ್ಮ ಉಗ್ರ ಮೂವಿನಲ್ಲಿ ಸೆಕೆಂಡ್ ಹೀರೋ ಇವರು 2 ಸೆಕೆಂಡ್ ಬಂದು ಹಿಂಗೆ ಹೋಗ್ತಾರೆ. ಡ್ರೋನ್ ಆಡಿಸ್ತೀನಿ ಅಣ್ಣ ಹೀರೋ ಅನ್ನ ಹೀರೋಯಿನ್ ಅನ್ನ ಅವನು ಹೀರೋ ಅನ್ನ ಹೀರೋಯಿನ್ ಪ್ರಧಾನ ಇಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ನಲ್ಲ ಅವ್ನು ಗುಂಡ ಅಂತ, ನಮಗ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾನೆ. ಅದು ನಮ್ ಗಣೇಶ ಅಲ್ಲ. ಯಾವ್ದೋ ಮಚ್ಚ ಅದಲ್ವಾ ನಮ್ ಗಣೇಶ? ಅದೇನಾ? ಅದೇ ಅಂತ ಗೈಸ್. ಕೃತಿಕ್ ಯಾವ್ದೋ ಚೆನ್ನಾಗಿದೆ ಗಣೇಶ ಅಂತ. ಓಯ್ ಮೋಕಿ ಬಂದಿದ್ದಾನೆ. ಹಾಯ್ ಮೋಕಿ. ಹಲೋ. ಮೋಕಿ ತುಂಬಾ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದಾನೆ. ಚೆನ್ನಾಗಿದೆ ಅಲ್ಲ ಅದು? ಸಗದಾಗಿದೆ ಮಚ್ಚ ಅದು. ಗಣೇಶ ತರ ಇರ್ಬೇಕು. ಇದು ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸ್ತದೆ. ಕೈ ಇದು ನೋಡಿ, ಪ್ರೊಸೆಸಿಂಗ್ ಅಲ್ಲಿದೆ. ಸೈಕ್ ಆಗಿದೆ ಗೈಸ್ ಗಣೇಶ. ಕಿವಿ ಸೊಂಡ್ಲು ಹೊಟ್ಟೆ ಮನು ಸುಳ್ಳು ಹೇಳ್ಬಿಟ್ಟ ಮನು ಗಣೇಶ ಅದು ಅದಲ್ಲ ಅಂತ ಅದು ಅಂತ. ನೀನೇ ಬಾರ ಐ ಬಾರ ಕರೀತ ಅಂತಾನೆ ಬಾರ. ಅಣ್ಣ ಚಪ್ಪಲಿ ಬಿಚ್ಬಿಟ್ಟಿಲ್ಲ ದೇವರೇ ಶಾಂತಂ ಪಾಪಂ ಮನೋಹರಣ ಒಳ್ಳೇದಾಗ್ಲಿ. ಒಂದು ಯಾಕೆ ಹಿಂದೆ ನಂಗೆ ವೆಲ್ಕಮ್ ಟು ರಾಕಿಂಗ್ ಸ್ಟಾರ್ ಓನ್ ಲಾಗ್. ಏನಂದ್ರೆ ಹೇಳಕ್ ಇಷ್ಟಪಡ್ತೀಯಾ? ಏನಿಲ್ಲ. ಏನ್ ಚಿಕ್ಕ ಮಕ್ಕಳು ತರ ಒಂದೇ ಡೈಲಾಗ್ ಅಲ್ಲಿ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಗಣೇಶ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್. ಓಕೆ ಫ್ರೆಂಡ್ಸ್ ಬಾಯ್. ಬಟ್ ಏನ್ ಸರ್ಪ್ರೈಸ್ ಅಂದ್ರೆ ಇಲ್ಲೊಂದು ಗಣೇಶ ಬರಪ್ಪ ಇಲ್ಲಿ. ಇಲ್ಲೊಂದು ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದು ಇಷ್ಟ ಆಗಿದೆ ನೋಡಿ. ಇದು ಬರೀ 500 ರೂಪಾಯಿ. ಅದು ತಿನ್ಸೋ ಗೈಸ್ ಎಲ್ಲರೂ ಸೆಪ್ಟೆಂಬರ್ 2ನೇ ತಾರೀಕು ಚಿನ್ಮಯ್ದು ಬರ್ತಾಳೆ. ಎಲ್ಲರೂ ನಿಮ್ಗೆ ಯಾರಿಗೆ ಇಷ್ಟ ಇದೋ ಎಲ್ಲರೂ ದಯವಿಟ್ಟು ಪಾರ್ಕಿಂಗ್ ಹೋಟ್ಲಿಗೆ ಬನ್ನಿ. ಫ್ರೀಯಾಗಿ ಊಟ ತಿನ್ಕೊಂಡು ಹೋಗಿ, ಫ್ರೀಯಾಗಿ ಎಣ್ಣೆ ಬೇಕಾದ್ರೂ ಸ್ಪಾನ್ಸರ್ ಅವ್ರು ಮಾಡ್ತಾರೆ, ತಿನ್ಕೊಂಡು ಹೋಗಿ. ಪಾರ್ಕಿನಲ್ಲಿ ದಯವಿಟ್ಟು ಬೇಕಾದ್ರೆ ಒನ್ ಸ್ಪೋರ್ ಚಿನ್ಮಯ್ ಅನ್ಬೇಕು. ಒಂದು ಕಬಾಬ್ ಫ್ರೀ. 2 ಗಂಟೆ ಆಗ್ಲಿ ಹೇಳ ಬಾಬಾ ಬೇಡ ಹೇಳ 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ 4 ಗಂಟೆ ಆಗ್ಲಿ 5 ಗಂಟೆ ಆಗ್ಲಿ 6 ಗಂಟೆ ಆಗ್ಲಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಆರ್ಮಿಗಳ ತರ ಓಡಾಡ್ತೀವಿ. ಅಣ್ಣ ಚಿನ್ಮಯ್ ನಮ್ಮಣ್ಣ ಚಿನ್ಮಯ ತಂಟೆಗೆ ಬಂದ್ರೆ ನಮ್ಮಣ್ಣ ಚಿಂತೆ ತಂಟೆಗೆ ಬಂದ್ರೆ ಮಕ್ಕಳೆ ಆಗೋಯ್ತೇನೆ. ಅಮ್ಮ ಆಗ್ಬಿಡೋದು. ಅಮ್ಮಗ್ ಡುಮ್ಮಗ್ ಅಮ್ಮ ಅವ್ನು ಹಾಲು ಕುಡಿತವ್ರ. ಬೆಳಗ್ಗೆ ಫೋನ್ ಮಾಡ್ತಾನೆ ನಮ್ಮ ಕುಟುಂಬ ವಿಡಿಯೋ ನೋಡಿದ್ರೆ. ಚಿನ್ನು ಏನ್ ಹೇಳಕ್ ಇಷ್ಟಪಡ್ತೀನಿ ಅವಾಗಿಂದ ಅಣ್ಣ ನನ್ನಂತ ಯಾವ್ದಾನ ಕಟ್ ಮಾಡಿದ್ರೆ ಇಲ್ಲ ಯಾವ್ದು ಕಟ್ ಮಾಡಲ್ಲ, ಎಲ್ಲ ಹಾಕ್ತೀನಿ ಚಿನ್ನು. ಅದೇನೋ ಕರ್ತೀವಿ ಬಾರಲ್ಲಿ. ಚಿನ್ಮಯ್ ಏನೋ ಕಲ್ಲಿಡ್ಲಿ ತಿನ್ಸಂತೆ ಅವ್ನಿಗೆ. ಕಲ್ಲಿಡ್ಲಿ ಯಾವ್ದು? ಡ್ರಾಫ್ಟ್ ಅಲ್ಲಿ ಇಡು. ಎಲ್ಲದನ್ನು ಹಾಕ್ತೀನಿ. ಮನೇಣ ಆಣೆ ಮಾಡ್ಬಿಟ್ಟವ್ರೆ. ಮನೇಣ ಕಟ್ ಮಾಡು ಅಂತ ನೋಡಿ. ಮನೇಣ ದಯವಿಟ್ಟು ಎಲ್ಲರೂ ಪಾರ್ಕಿಂಗ್ ಹೋಟ್ಲಿಗೆ 2ನೇ ತಾರೀಕು ಬನ್ನಿ. ನನ್ನ ಪ್ರೀತಿ ಪರ್ಮನೆಂಟ್. ಹಿಂಗೆ ಹೋದ್ಲು ಸಂಜೆ ಗಾಳಿಗೆ. ಏನ ನಾನ್ ಸೇದೋದು ಇಂಡಿಮೆಂಟು, ನನ್ನ ಪ್ರೀತಿ ಪರ್ಮನೆಂಟ್. ಅದು ಸೆಂಟಿಮೆಂಟು. ಇವಾಗ ಗಣೇಶ ಎತ್ಕೊಂಡು ಹೋಗ್ತಾ ಇದೀವಿ. ಇವಾಗ ಟೈಮ್ ಎಷ್ಟಾಯ್ತು ಮಚ್ಚ?
ಎಷ್ಟು 316 ಆಗಿದೆ. ಇವಾಗ ಸ್ಕೈ ವಾಕ್ನ ಹುಡುಕಿ ಸ್ಕೈ ವಾಕ್ ಮೇಲೆ ನಿಂತ್ಕೊಂಡು ಎಷ್ಟು ಕಾರ್ಗಳು ಹೋಗಿದೆ ಅದನ್ನೆಲ್ಲ ಒಂದು ವ್ಯೂ ಆಗ್ತಾ ಇದ್ದೀನಿ. ನೋಡ್ಕೊಂಬನ್ನಿ ಹೇಗಿರುತ್ತೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲ ತೊಗೊಂಬಂದು ಇಳಿಸಿದ್ದಾಯಿತು. ಅವ್ರು ಆ ಕಡೆ ಹೋದ್ರು, ನನಗೆ ಆಗ್ತಾಯಿಲ್ಲ, ಹೆವಿ ನಿದ್ದೆ ಬರ್ತದೆ. ಟೈಮ್ 5 ಗಂಟೆ ಆಗಿದೆ, ಮನೆಗೆ ಬರೋ ಅಷ್ಟರಲ್ಲಿ 5 ಗಂಟೆ ಆಯಿತು. ಸೊ ಹೋಗಿ ಮಲ್ಕೊಬೇಕು. ನಿಮಗೆಲ್ಲರಿಗೂ ಸಿಗ್ತೀನಿ ಗಣೇಶ ಕೂರಿಸೋ ದಿನ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅದನ್ನು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು 3 ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಗಣೇಶ ಹಬ್ಬದ್ದು. ಸೊ ಇದು ತೊಗೊಂಬಂದಿರೋದು ಕೂರಿಸೋದೊಂದು ಆರ್ಕೆಸ್ಟ್ರಾದು ಜೊತೆಗೆ ಮಾಡ್ತೀನಿ. ಕೂರಿಸೋದು ಮತ್ತು ಆರ್ಕೆಸ್ಟ್ರಾದು ಲಾಸ್ಟ್ ದಿನದೊಂದು ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲರೂ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.